ರೇಣುಕಾಸ್ವಾಮಿ ಮೇಲೆ ಆರೋಪಿಗಳ ವಿಕೃತಿ ಹೇಗಿತ್ತು ಅಂದ್ರೆ ಅತ್ಯಂತ ಕ್ರೂರವಾಗಿ ಕೊಂದಿದ್ದಾರೆ. ರೇಣುಕಾಸ್ವಾಮಿಯ ಮೂಗು, ಬಾಯಿ, ದವಡೆಗೆ ಹೊಡೆದಿದ್ದಾರೆ ಆರೋಪಿಗಳು. ಮುಖಾಮುಖಿ ನೋಡದೆ ಹೊಡೆಯೋದು ಅಂತಾರಲ್ಲ, ಹಾಗೆ ಮಾಡಿದ್ದಾರೆ. ಕೈಕಾಲಿಗೂ ಕೂಡ ಘನಘೋರವಾಗಿ ಹೊಡೆದಿದೆ ದರ್ಶನ್ ಗ್ಯಾಂಗ್. ದರ್ಶನ್ ಸಮ್ಮುಖದಲ್ಲೇ ಹಲ್ಲೆ ನಡೆಸಿದೀವಿ ಅನ್ನೋ ತಪ್ಪೊಪ್ಪಿಗೆನ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಆ ಪ್ರಕರಣದಲ್ಲಿ ಅವರು ಬರೀ ಸುಪಾರಿ ಕೊಟ್ಟಿರೋದಲ್ಲ, ನಾವು ಹೊಡಿಬೇಕಾದ್ರೆ ದರ್ಶನ್ ಕೂಡ ಅಲ್ಲೇ ಇದ್ರು ಅಂತ. ಇದು ಕೂಡ ಮೇಜರ್ ಪಾಯಿಂಟ್ ಆಗುತ್ತೆ. ರೇಣುಕಾಸ್ವಾಮಿಯನ್ನ ಕರ್ಸಿ ಇಲ್ಲಿಗೆ ಒಂದು ಶೆಡ್ನಲ್ಲಿ ಕೂಡ ಹಾಕಿ ಮುಖಾಮುಖಿ ನೋಡದೆ ದವಡೆ, ಕಣ್ಣು, ಕಿವಿ, ಮೂಗು ಎಲ್ಲ ಕಡೆ ಹೊಡೆದು ಅದು ಕೂಡ ದರ್ಶನ್ ಎದ್ರಲ್ಲೇ ಇದ್ರು ಅನ್ನುವಂತಹ ತಪ್ಪೊಪ್ಪಿಗೆಯನ್ನ ಕೂಡ ಆರೋಪಿಗಳು ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಸದ್ಯ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ದರ್ಶನ್ ಅವರಿಗೆ ವಿಚಾರಣೆ ಆಗ್ತಾ ಇದೆ. ಅವ್ರ ಜೊತೆಗೆ ಪವಿತ್ರ ಗೌಡ ಅವ್ರನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಒಟ್ಟು 10 ಜನರ ತಂಡವನ್ನ ಪೊಲೀಸರು, ಈಗ ಯಾರದೆಲ್ಲ ಹೆಸರುಗಳು ಕೇಳಿ ಬರ್ತಾ ಇದೆಯೋ ಆ ಚಿತ್ರದುರ್ಗದಲ್ಲಿ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷನನ್ನೂ ಸೇರಿದಂತೆ ದರ್ಶನ್ ಅವರ 2 ಬಾಡಿ ಗಾರ್ಡ್ಸ್, ಪವಿತ್ರ ಗೌಡ ಹಾಗೆ ಇನ್ನುಳಿದಂತಹ ಆರೋಪಿಗಳ ಹೆಸರು ಏನೇನು ಲಿಂಕ್ ಅನ್ನು ಪಡೆದುಕೊಂಡಿದೆ ಎಲ್ಲರನ್ನು ಕೂಡ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ರೇಣುಕಾಸ್ವಾಮಿಯ ಮೃತದೇಹವನ್ನು ಒಂದು ಕಡೆ ಗಮನಿಸ್ತಾ ಇದ್ದೀರಿ. ಕೊಂದು ಮೋರಿಗೆ ಬಿಸಾಕ್ ಹೋಗಿದ್ರು. ಆನಂತರ ಒಂದೇ ದಿನದಲ್ಲಿ ಪೊಲೀಸರು ತನಿಖೆಯನ್ನ ಒಂದ್ ರೀತಿ ಅರ್ಧಕ್ಕರ್ಧ ಅದಕ್ಕೆ ಉತ್ತರವನ್ನ ಕಂಡುಕೊಂಡಿದ್ರು. ಯಾರೀತ, ಯಾಕೆ ಇಲ್ಲಿ ಸತ್ತಿದ್ದಾನೆ, ಈತ ಯಾವ ಮೂಲದ, ಯಾವ ಊರ್ನವನು, ಏನಾಯ್ತು, ಯಾರು ಮಾಡಿದ, ಹೀಗೆ ಇವೆಲ್ಲವನ್ನ ಒಂದೇ ದಿನಲ್ಲೇ ಕಂಡು ಹಿಡಿದಿದ್ದಾರೆ. ಯಾಕಂದ್ರೆ 9ನೇ ತಾರೀಕು ಮೊನ್ನೆ ಆಗಿರೋದು. ನೆನ್ನೆ ಇಡೀ ದಿನ ತನಿಖೆ ಮಾಡಿದ್ದಾರೆ. ಆ 2 ಬಾಯಿ ಬಿಟ್ಟ ಹಿನ್ನೆಲೆಯಲ್ಲಿ ಇವತ್ತು ದರ್ಶನ್ನ ಬೆಳಗ್ಗೆ ಅರೆಸ್ಟ್ ಮಾಡಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನೀಡ್ತಾರೆ. ನರಸಿಂಹಮೂರ್ತಿ, ಕೊಲೆ ಪ್ರಕರಣದಲ್ಲಿ ಒಟ್ಟು ದರ್ಶನ್ ಸೇರಿದಂತೆ 10 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ತನಿಖೆ ಎಲ್ಲಿ ತನಕ ಬರ್ತಾ ಇದೆ, ಮುಂದಿನ ಪ್ರಕ್ರಿಯೆಗಳು ಹೇಗಿರುತ್ತೆ ಇದರಲ್ಲಿ? ವಿದ್ಯಾ, ಈಗಾಗಲೇ ಕೊಲೆ ಪ್ರಕರಣ ಸಂಬಂಧ 10 ಮಂದಿ ಆರೋಪಿಗಳನ್ನು ಬಂಧನ ಮಾಡುವ ಕೆಲಸವನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಸೇರಿದಂತೆ ಇಡೀ ವೆಸ್ಟ್ ಡಿವಿಷನ್ ಪೊಲೀಸರು ಮಾಡಿದ್ದಾರೆ. ಯಾವಾಗ ಈತನನ್ನ ಪುಸಲಾಯಿಸಿ ಕರೆದು ಮೊದಲಿಗೆ ಹಲ್ಲೆಯನ್ನು ನಡೆಸಿದ್ರು, ಆ ಬಳಿಕ 2 ದಿನಗಳ ಬಳಿಕ ಹಲ್ಲೆಯನ್ನು ನಡೆಸಿ ಅದಾದ ಬಳಿಕ ಮತ್ತೆ ಕರೆದು ಇದೀಗ ಕೊಲೆ ಮಾಡುವ ಮಟ್ಟಕ್ಕೆ ಇವರ ಮನಸ್ಸು ಬದಲಾಗಿದೆ. ಈ ಪ್ರಕರಣ ಸಂಬಂಧ ಈಗಾಗಲೇ 10 ಮಂದಿಯನ್ನು ಅರೆಸ್ಟ್ ಮಾಡಲಾಗಿದೆ. ಅದರಲ್ಲಿ ಪ್ರಮುಖ ರೂವಾರಿಯಾಗಿದ್ದಂತಹ ನಟ ದರ್ಶನ್ ಹಾಗೂ ಈಗ ಪವಿತ್ರ ಗೌಡ, ಈ ಇಬ್ಬರನ್ನು ಕೂಡ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿಟ್ಟು ವಿಚಾರಣೆಯನ್ನು ಮಾಡುವ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಕಾರಣ, ಈತ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ರೇಣುಕಾಸ್ವಾಮಿ, ಪವಿತ್ರ ಗೌಡ ಎಂಬುವರ ವಿರುದ್ಧವಾಗಿ ಪೋಸ್ಟನ್ನು ಹಾಕಿದ್ದ. ಇದೇ ವಿಚಾರವಾಗಿ ಕಳೆದ ಶನಿವಾರ ಈತನನ್ನ ರಾಜರಾಜೇಶ್ವರಿ ನಗರದಲ್ಲಿರ್ತಕ್ಕಂತಹ ವಿನಯ್ ಎಂಬಾತನ ಗೋಡೌನಿಗೆ ಕರೆದೊಯ್ದು ಆತನಿಗೆ ಒಂದು ರೀತಿ ಚಿತ್ರಹಿಂಸೆಯನ್ನು ಕೊಟ್ಟು ಹಲ್ಲೆಯನ್ನು ನಡೆಸಿ ವಿಕೃತವಾಗಿ ಆತನನ್ನು ಕೊಲೆ ಮಾಡಿದ್ದಾರೆ. ಆ ಬಳಿಕ ಒಂದು ಸ್ಕಾರ್ಪಿಯೋ ಕಾರ್, ಹಾಗೆ ಅದ್ರ ಜೊತೆಗೆ ಒಂದು ಆಟೋದಲ್ಲಿ ಆತನ ಶವವನ್ನು ಸುಮ್ಮನಹಳ್ಳಿ ಬಳಿ ಇದ್ದಂತಹ ರಾಜಕಾಲುವೆಯ ಬಳಿ ಬಿಸಾಕಿ ಹೋಗಿದ್ದಾರೆ. ಯಾವಾಗ ಈ ಪ್ರಕರಣ ಸಂಬಂಧ 3 ಆರೋಪಿಗಳನ್ನು ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸಲಾಯಿತು, ಆಗ ನಟ ದರ್ಶನ್ ಹೆಸರನ್ನ ಹೇಳಲಾಗಿದೆ. ಇವತ್ತು ಬೆಳಗ್ಗೆ ಮೈಸೂರಿನಿಂದ ನಟ ದರ್ಶನ್ ಅವರನ್ನ ಕರೆತಂದು ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿಟ್ಟು ವಿಚಾರಣೆಯನ್ನು ನಡೆಸುವ ಕೆಲಸವನ್ನ ಮಾಡಲಾಗ್ತಿದೆ. ಈಗಾಗಲೇ ಕೊಲೆ ಪ್ರಕರಣದಲ್ಲಿ ಇವರ ಪಾತ್ರ ಇರೋದು ಗೊತ್ತಾಗಿರೋದ್ರಿಂದ ಈಗ ಅರೆಸ್ಟ್ ಪ್ರೊಸೀಜರ್ ಅನ್ನ ಮುಗಿಸಲಾಗುತ್ತೆ. ಅದಾದ ಬಳಿಕ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಲಾಗುತ್ತೆ. ಅದಾದ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಕೊಲೆ ಪ್ರಕರಣ ಸಂಬಂಧ ಒಂದಷ್ಟು ಸ್ಪಾಟ್ ಮಹಜರ್ ಪ್ರಕ್ರಿಯೆ ಇವೆಲ್ಲವೂ ಇರೋದ್ರಿಂದ 1-2-3 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೇಳ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಸದ್ಯ ಈ ಒಂದು ಪ್ರಕರಣದಲ್ಲಿ ಪೊಲೀಸ್ ಕಸ್ಟಡಿ ಮುಗಿದ ಬಳಿಕ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಕ್ಕಂಥ ಸಾಧ್ಯತೆ ಇದೆ. ಈ ಪ್ರಕರಣದಲ್ಲಿ ಕೊಲೆ ಪ್ರಕರಣ ಆಗಿರೋದ್ರಿಂದ ಅದ್ರ ಜೊತೆಗೆ ಕಿಡ್ನಾಪ್ ಪ್ರಕರಣವನ್ನು ಕೂಡ ಆ್ಯಡ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಹೀಗಾಗಿ ಬಹುತೇಕ 6 ತಿಂಗಳು ಈ ಪ್ರಕರಣದಲ್ಲಿ ಬೇಲ್ ಸಿಗೋದು ಖಂಡಿತ ಸಾಧ್ಯವಿಲ್ಲ ಅನ್ನೋ ಮಾತುಗಳು ಸಹ ಕೇಳಬರ್ತಿದೆ. ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮ ಡೀಟೇಲ್ಸ್ಗೆ. ಈಗ ವಿಚಾರಣೆ ಅಥವಾ ತನಿಖೆ ಆರಂಭ ಆದಾಗಿಂದ ಮೆಡಿಕಲ್ ಟೆಸ್ಟ್ ಆಗಿ ಆಮೇಲೆ ಕೋರ್ಟ್ ಮುಂದೆ ಹಾಜರುಪಡಿಸಿ ಇವರು ವಶಕ್ಕೆ ಪಡೆದು ಯಾವ ಸೆಕ್ಷನ್ಸ್ಗಳನ್ನು ಹಾಕ್ತಾರೆ, ಆಮೇಲೆ ಬೇಲ್ ಸಿಗುತ್ತಾ ಅಥವಾ ಇಲ್ಲವಾ, ಇವೆಲ್ಲವೂ ಕೂಡ